ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕ್ಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ಹಾಗಾದರೆ ನೋಡಿ, ನಾನಿವತ್ತು ನಿಮಗೆ ಒಂದು ಸ್ಪೆಷಲ್ ಚಪಾತಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಇದಕ್ಕೆ ನಾವು ಪದರ್ ಚಪಾತಿ ಅಂತ ಹೇಳ್ತೀವಿ. ಈ ಥರ ಪದರವಾಗಿ ಒಂದೇ ಟೈಮ್ನಲ್ಲಿ ನಾವು 2 ಪದರ ಚಪಾತಿನ ಮಾಡ್ತೀವಿ. ನೋಡಿರಿ, ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ಲು. ನಮ್ಮ ಉತ್ತರ ಕರ್ನಾಟಕದ ಕಡೆ ನೋಡಿರಿ ಇದೇ ರೀತಿಯೇ ಮಾಡೋದು ಚಪಾತಿ. ಇದಕ್ಕೆ ಪದರ ಚಪಾತಿ ಅಂಥೇಳಿ ನಾವು ಕರಿತೀವಿ. ನೋಡಿರಿ, ತುಂಬ ತೆಳುವಾಗಿರುತ್ತೆ. ರುಮಾಲಿ ರೋಟಿ ಬರುತ್ತಲ್ವ, ಅದೇ ರೀತಿ ನೋಡಿರಿ, ನಾವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಇದನ್ನು ಮಾಡಿ ರೆಡಿ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಎಣ್ಣೆ ಹಚ್ಚಿನೂ ಮಾಡ್ಬೋದು, ಎಣ್ಣೆ ಹಚ್ಚಲಾರ್ದೇನೂ ಮಾಡ್ಬೋದು. ಎರಡೂ ರೀತಿಯಲ್ಲಿ ನಾವು ಇದನ್ನು ಮಾಡ್ಕೋಬೋದು. ನೋಡಿರಿ, ತುಂಬ ಸಾಫ್ಟಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ ನೋಡಿರಿ. ಹಾಗಾದರೆ ನೋಡಿರಿ, ಈ ಪದರ ಚಪಾತಿ ಹೇಗೆ ಮಾಡೋದು ಅಂತೇಳಿ ಸುಲಭವಾಗಿ ಮಾಡಿಕೊಂಡು ನೋಡ್ಬೋದು. ನೋಡಿರಿ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ನಾವೆಲ್ಲಾದರೂ ಹೋಗಬೇಕಾದ್ರೆ ಬುತ್ತಿ ಕಟ್ಟಬೇಕಾದ್ರೆ ಇದೇ ರೀತಿಯೇ ಪದರ ಚಪಾತಿನ ಮಾಡ್ತೀವಿ. ನೋಡಿರಿ ಎಷ್ಟು ತಿನ್ನಾಗಿ ಬಂದಿದೆ. ಹಿಂದೆ ನಾವು ಹಿಂಗೆ ಹಿಡ್ಕೊಂಡ್ರೆ ತುಂಬ ತೆಳಗೆ ಪೇಪರ್ ಥರ ಕಾಣಿಸುತ್ತೆ ನೋಡಿರಿ, ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟೇ ಸಾಫ್ಟಾಗಿರುತ್ತೆ ನೋಡಿರಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನೋಡಿರಿ, ಒಂದು ಬುಟ್ಟೀಲಿ ನಾನು ಚಪಾತಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಲಿ ನೀವು ಮಾಡ್ತೀರೋ ಅಷ್ಟು ಚಪಾತಿ ಹಿಟ್ಟನ್ನು ನೀವು ತೊಗೊಳ್ರಿ. ನಾನಿಲ್ಲಿ 1.5 ಕಪ್ಪಷ್ಟು ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಅಡುಗೆ ಎಣ್ಣೆನ. 1 ಸ್ಪೂನಷ್ಟು ಎಣ್ಣೆ ಹಾಕಿ, ಆಮೇಲೆ ಒಂದು ಚಿಟಿಕೆ ಉಪ್ಪು ಹಾಕಿ ರುಚಿಗೆ ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ಉಪ್ಪು ಚೆನ್ನಾಗಿ ಹಿಟ್ಟಲ್ಲಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿರಿ. ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. 1 ಸ್ಪೂನ್ ಎಣ್ಣೆ ಹಾಕಿ ಕಲಸಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಈಗ ಎಲ್ಲ ಮಿಕ್ಸ್ ಆಯಿತು. ಚೆನ್ನಾಗಿ ಇದನ್ನು ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ತುಂಬ ಸಾಫ್ಟಾಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ, ಆ ರೀತಿ ನಾವು ಹಿಟ್ಟನ್ನು ಕಲಿಸ್ಬೇಕು. ಸ್ವಲ್ಪ ಗಟ್ಟಿಯಾದರೆ ಚಪಾತಿ ಖಡಕ್ಕಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ನೀವು ಮೃದುವಾಗಿ ನಾದ್ಕೋಬೇಕು. ಹಾಗಂತ ತುಂಬ ನೀರಾಗಿ ನಾದ್ಕೊಳ್ಳೋಕೆ ಹೋಗ್ಬೇಡ್ರಿ. ಹಾಗೇನಾದರೂ ನೀರನ್ನು ಅನಿಸಿದ್ರೆ ಸ್ವಲ್ಪ ಹಿಟ್ಟು ಹಾಕಿ ಮತ್ತೆ ನಾದ್ಕೊಳ್ರಿ, ಚೆನ್ನಾಗಿರುತ್ತೆ ಅವಾಗ. ಈಗ ನೋಡಿರಿ, ಇದೇ ರೀತಿ ಸ್ವಲ್ಪನೇ ನೀರು ಹಾಕಿ ನಾನು ಹಿಟ್ಟನ್ನು ರೆಡಿ ಮಾಡ್ತಾಯಿದ್ದೀನಿ, ಬ್ಯಾಟರನ್ನು. ಹಿಟ್ಟನ್ನು ಇದನ್ನು ಚೆನ್ನಾಗಿ ಈ ಥರ ನಾದ್ಕೊಂಡ್ಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ನಾವು ನೆನೆಯಕ್ಕೆ ಬಿಡಬೇಕು. ನೆನೆದಷ್ಟು ನೋಡಿರಿ ಚಪಾತಿ ಚೆನ್ನಾಗಿ ಬರುತ್ತೆ. ಆವಾಗಲೇ ನಾದಿ ಆವಾಗಲೇ ಮಾಡ್ಬೋದು, ಆದರೆ ಸಾಫ್ಟಾಗಿ ಚೆನ್ನಾಗಿ ಬರಬೇಕು ಅಂದರೆ ನಾವು 10ರಿಂದ ಒಂದು 15-20 ನಿಮಿಷ ಹಿಟ್ಟನ್ನು ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ನೋಡಿ, ಇಲ್ಲಿ ಈ ಥರ ನಾದ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕೈಗೆ ಎಣ್ಣೆ ಸವರಿ ಸ್ವಲ್ಪ ಎಣ್ಣೆ ಮೇಲೆ ಗ್ರೀಸ್ ಮಾಡಿ ಒಂದು 10-15 ನಿಮಿಷ ಇದನ್ನು ಚೆನ್ನಾಗಿ ನೆನೆಯಕ್ಕೆ ಬಿಡೋಣ. ನೆನೆದ್ರೆ ಚಪಾತಿ ಚೆನ್ನಾಗಿ ಬರುತ್ತೆ ನೋಡಿರಿ. ಈ ರೀತಿ ಈ ಹದಕ್ಕೆ ನಾದ್ಕೋಬೇಕು ಹಿಟ್ಟನ್ನು. ತುಂಬ ಗಟ್ಟಿಯಾಗಿರಬಾರ್ದು, ತುಂಬ ಸಾಫ್ಟಾಗಿ ಇರಬಾರ್ದು ನೋಡಿರಿ, ಹೀಗೆ ಇರಬೇಕು. ಇದನ್ನೀಗ ಒಂದು 20 ನಿಮಿಷ ಸೈಡಿಗೆ ಇಡೋಣ. ನೋಡಿರಿ, ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ನೆನೆದಿದೆ. ಮತ್ತೆ ಒಂದು ಸಾರಿ ಇದನ್ನು ಚೆನ್ನಾಗಿ ನಾದ್ಕೊಳ್ರಿ. ನೆನೆದ್ರೆ ನೋಡಿರಿ ಹಿಟ್ಟು ಹದವಾಗಿ ಗೊತ್ತಾಗುತ್ತೆ ಕೈಯಲ್ಲೇ ನಾವು ನಾದ್ಕೋಬೇಕಾದ್ರೆ. ಈಗ ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ಇದನ್ನು ಉಳ್ಳೆಗಳಾಗಿ ಮಾಡಿಕೊಳ್ರಿ ಚಪಾತಿನ. ಸ್ವಲ್ಪ ಹಿಟ್ಟು ಚೆನ್ನಾಗಿ ರೋಲ್ ಮಾಡಿಕೊಡ್ರಿ, ಆವಾಗ ರೌಂಡ್ ಬರುತ್ತೆ, ಚಪಾತಿ ಕ್ರ್ಯಾಕ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಉಳ್ಳೆಗಳು ಬೇಕೋ ಆ ಸೈಜಲ್ಲಿ ಮಾಡಿಕೊಡ್ರಿ. ಇಲ್ಲಿ ಪದರ ಚಪಾತಿ ಮಾಡೋದ್ರಿಂದ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ ನೋಡಿರಿ. ತುಂಬ ಚಿಕ್ಕದಲ್ಲ, ತುಂಬ ದೊಡ್ಡದಲ್ಲ, ಈ ಥರ ಮಾಡಿಕೊಡ್ರಿ. ಪದರಗಳು ಚೆನ್ನಾಗಿ ಬಿಚ್ಚಿ ಬರುತ್ತೆ, ಆಮೇಲೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಈ ರೀತಿಯೂ ಮಾಡ್ಕೋಬೋದು ನೀವು. ಈಗ ಒಂದೊಂದನ್ನೇ ಎಲ್ಲ ಉಳ್ಳೆಗಳನ್ನು ಲಟ್ಟಿಸ್ಕೊಳ್ಳೋಣ.
ನೋಡ್ರಿ ಇಲ್ಲಿ ಯಾವ ಥರ ಲಟ್ಟಿಸ್ಬೇಕಂತ ತೋರಿಸ್ತೀನಿ ನಾನು. ಹಿಟ್ಟಲ್ಲಿ ಒಣ ಹಿಟ್ಟನ್ನೆಲ್ಲ ಅದ್ದಿಬಿಟ್ಟು ಫಸ್ಟು ಸ್ವಲ್ಪ ಇದನ್ನು ಲಟ್ಟಿಸ್ಕೊಳ್ರಿ. ಆಮೇಲೆ ಒಂದು ಕಪ್ಪಲ್ಲಿ ಎಣ್ಣೆ ತಗೊಂಡು ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿರಿ, ಹಚ್ಚಿರಿ ಉಳ್ಳೆಗೆ. ನೋಡಿ ಈ ಥರ ಹಚ್ಚಿ ಅದನ್ನು ಚೆನ್ನಾಗಿ ಒತ್ತಬೇಕು. ಈಗ ಇದನ್ನು ಚಪಾತಿನ ಲಟ್ಟಿಸ್ಕೊಳ್ಳೋಣ. ತುಂಬ ಹತ್ತಿಟ್ಟು ಚಪಾತಿ ಲಟ್ಟಿಸ್ಬಾರ್ದು ನೋಡ್ರಿ, ನಿಧಾನಕ್ಕೆ ಮೇಲೆ ತೀಡ್ರಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ. ಚಪಾತಿ ಅಂಚನ ಚೆನ್ನಾಗಿ ಲಟ್ಟಿಸ್ಕೊಳ್ರಿ, ಇಲ್ಲಾಂದರೆ ಮಧ್ಯಕ್ಕೆ ದಪ್ಪ ಆಗಿ ಅಂಚುಗಳು ಹರಿದೋಗುತ್ತೆ, ಚೆನ್ನಾಗಿ ಪದರುಗಳು ಬಿಟ್ಕೊಂಬರೋದಿಲ್ಲ. ಹಾಗಾಗಿ ನೀವು ಫಸ್ಟು ಅಂಚುಗಳನ್ನು ಚೆನ್ನಾಗಿ ಲಟ್ಟಿಸ್ಕೋಬೇಕು. ನೀವು ಹೆಂಗೆ ಲಟ್ಟಿಸ್ಕೊತೀರೋ ಅಷ್ಟು ತೆಳುವಾಗಿ ಬರುತ್ತೆ ನೋಡಿ. ಹಿಟ್ಟಂತೂ ತುಂಬ ಚೆನ್ನಾಗಿ ನೆಂದಿದೆ, ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗ್ತಾಯಿದೆ ಚಪಾತಿ. ನೋಡಿ ಇದೇ ರೀತಿ ಚಪಾತಿನ ಚೆನ್ನಾಗಿ ಲಟ್ಟಿಸ್ಕೊಂಡು ರೆಡಿ ಮಾಡಿಕೊಳ್ರಿ. ನಾನಿಲ್ಲಿ ಇನ್ನೊಂದು ಚಪಾತಿ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಈ ರೀತಿ 2 ಉಳ್ಳೆಗಳನ್ನು ತಗೊಂಡು ಸ್ವಲ್ಪ ಬೇಕಾದರೆ ನೀವು ಲಟ್ಟಿಸ್ಕೊಂಡು ದೊಡ್ಡದಾಗಿ ಮಾಡ್ಕೋಬೋದು, ಇಲ್ಲ ಹೀಗೇ ಎಣ್ಣೆ ಹಚ್ಕೋಬೋದು. ಎಣ್ಣೆ ಹಚ್ಚಿ ಈ ಥರ ಒಂದ್ರ ಮೇಲೆ ಒಂದಿಟ್ಟು ಲಟ್ಟಿಸ್ರಿ. ನೋಡಿ ಈ ಥರ ಇರಬೇಕು. ಇನ್ನೂ ಚೆನ್ನಾಗಿ ಅಂಟಿಸ್ಬಿಟ್ಟು ಈಗ ಇದನ್ನೊಂದು ಲಟ್ಟಿಸ್ಕೊಂಬರೋಣ. ನಾನು ಹೇಳ್ದಂಗೆ ಚಪಾತಿನ ತುಂಬ ಒತ್ತಿ ಲಟ್ಟಿಸ್ಬೇಡ್ರಿ, ಅದನ್ನು ತೀಡಬೇಕು. ಚಪಾತಿನ ತೀಡೋದು ಅಂತ ಹೇಳ್ತೀವಿ ನಾವು. ಹತ್ತಿಟ್ಟು ಲಟ್ಟಿಸಿದ್ರೆ ಹರಿದೋಗುತ್ತೆ. ನೋಡ್ರಿ, ಹೊಸದಾಗಿ ಚಪಾತಿ ಮಾಡೋ ಕಲಿಯೋರು ಸಹಿತ ಈಸಿಯಾಗಿ ಮಾಡ್ಕೋಬೋದು. ನಮ್ಮ ಕಡೆ ಯಾವುದೇ ಫಂಕ್ಷನ್ ಇಲ್ಲಿ ಮನೆಯಲ್ಲಿ ತಿನ್ನೋಕ್ಕಾಗಲಿ ಅಥವಾ ಬುತ್ತಿ ಕಟ್ಟೋಕ್ಕಾಗಲಿ ಇದೇ ರೀತಿ ನಾವು ಪದರ ಚಪಾತಿನ ಮಾಡ್ತೀವಿ ನೋಡಿ ಎಲ್ಲದು ಇದೇ ರೀತಿ ಲಟ್ಟಿಸ್ಕೊಂಡು ರೆಡಿ ಮಾಡಿಕೊಡ್ರಿ. ಈಗ ಇಲ್ಲಿ ತವಾ ಬಿಸಿ ಮಾಡಿದ್ದೀನಿ ಚಪಾತಿ ಬೇಯಿಸೋಕ್ಕೆ. ಚಪಾತಿನ ಇದ್ರ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಬರೋಣ. ಹಂಚನ್ನು ಚೆನ್ನಾಗಿ ಕಾಸ್ಕೊಳ್ರಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಇಲ್ಲಿ ನಾವು ಹಗಲೆಲ್ಲ ತಿರುಗಿಸಿ ಹಾಕಿ ಬೇಯಿಸಬಾರ್ದು ಚಪಾತಿನ. ಒಂದು ಸೈಡ್ ಬೇಯಿಸಿದ ಮೇಲೆ ಇನ್ನೊಂದು ಸೈಡ್ ಬೇಯಿಸಿ ಚೆನ್ನಾಗಿ ತೆಗೆದು ಬಿಡಬೇಕು. ಜಾಸ್ತಿ ಹೊತ್ತು ನಾವು ತಿರುಗಿಸಿ ಹಾಕ್ತಾ ಬೇಯಿಸಿದ್ರೆ ಚಪಾತಿ ತುಂಬ ಕಡಕಾಗಿಬಿಡುತ್ತೆ ನೋಡಿರಿ. ಆವಾಗ ತಿನ್ನೋಕೆ ಚೆನ್ನಾಗಿರಲ್ಲ, ಸಾಫ್ಟಾಗಿ ಬರಲ್ಲ ನೋಡಿರಿ. ಹೇಗೆ ಬಲೂನ್ ಥರ ಉಬ್ಬಿ ಬರ್ತಾಯಿದೆ ಅಂಥೇಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈ ಥರ ಒಂದು ಸರಿ ಮಾಡಿರಿ ನೋಡಿರಿ. ಸೂಪರ್ ಸಾಫ್ಟಾಗಿ ಬರುತ್ತೆ ನೋಡಿರಿ. ಹೀಗೆ ಮಾಡಿರಿ ಒಂದು ಸರಿ. ನಾನು ಇದಕ್ಕೆ ಎಣ್ಣೆ ಹಚ್ಚಿಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ಈಗ ನೋಡಿರಿ, ಇಷ್ಟೇ 2 ಸರಿ ನಾವು ಬೇಯಿಸ್ಕೊಂಡು ತೆಗಿಬೇಕು. ನಾವು ಹಗಲೆಲ್ಲ ತಿರುಗಿಸಿ ಹಾಕಿ ಬೇಯಿಸ್ತಾ ಹೋದರೆ ರೊಟ್ಟಿ ನಾರಾಗುತ್ತೆ ಚಪಾತಿ, ಆಮೇಲೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಕಡಕ್ಕಾದರೆ. ಇಲ್ಲಿ ಹಂಚು ಚೆನ್ನಾಗಿ ಕಾಸಿ ಹಾಕಿಂದ ಸ್ವಲ್ಪ ಅದು ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗಲೇ ಇಮ್ಮಿಡಿಯೇಟಾಗಿ ತಿರುಗಿಸಿ ಹಾಕ್ಬಿಡಿ. ಜಾಸ್ತಿ ಹೊತ್ತಿದ ಮೇಲಿನ ಪದರನ ನಾವು ಒಣಗೋಕ್ಕೆ ಬಿಡಬಾರ್ದು, ಅಂದರೆ ಡ್ರೈ ಆಗೋಕ್ಕೆ ಬಿಡಬಾರ್ದು. ಡ್ರೈ ಆಗೋಕ್ಕೆ ಬಿಟ್ಟರೆ ನೋಡಿರಿ ಚಪಾತಿ ಚೆನ್ನಾಗಿ ಬರೋದಿಲ್ಲ, ಸಾಫ್ಟಾಗಿ ಬರೋದಿಲ್ಲ ನೋಡಿರಿ. ನಾವಿಲ್ಲಿ ಎಣ್ಣೆ ಹಚ್ಚದೇ ಮಾಡ್ತೀವಿ, ನೀವು ಬೇಕಾದರೆ ಎಣ್ಣೆ ಹಾಕಿನೂ ಬೇಯಿಸ್ಬೋದು. ಎಣ್ಣೆ ಹಾಕ್ದೇ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿರಿ ಚಪಾತಿಗಳು. ನೋಡಿರಿ, ಇದು ಕೂಡ ರೆಡಿ ಆಯಿತು. ಈಗ ಇದನ್ನು ತೆಗೆದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋಣ. ನಾನಿಲ್ಲಿ ಇನ್ನೊಂದು ಚಪಾತಿನ ಎಣ್ಣೆ ಹಚ್ಚಿ ಬೇಯಿಸ್ತಾ ಇದ್ದೀನಿ. ಎಣ್ಣೆ ಹಚ್ಚಿ ತಿನ್ನೋರಾದರೆ ಹೀಗೆ ಎಣ್ಣೆ ಹಾಕಿ ಬೇಯಿಸ್ಕೋಬೋದು. ತವಾ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಈಗ ಲಟ್ಟಿಸ್ಕೊಂಡಂಥ ಇನ್ನೊಂದು ಚಪಾತಿನ ಇಲ್ಲಿ ಹಾಕ್ತಾಯಿದ್ದೀನಿ.
ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ. ಎಣ್ಣೆ ಹಚ್ಚಿ ಬೇಯಿಸಿದ್ರಾದರೆ, ನಾವಂತೂ ಎಣ್ಣೆ ಹಾಕಲ್ಲ, ಕಡಿಮೆ ಎಣ್ಣೆ ಹಾಕಿ ಮಾಡೋದು. ಜಾಸ್ತಿ ಅಂದರೆ ಡ್ರೈ ಚಪಾತಿನೇ ಮಾಡ್ತೀವಿ ನೋಡ್ರಿ. ನೀವು ಬೇಕಾದರೆ ಈ ಥರ ಎಣ್ಣೆ ಹಚ್ಚಿಬಿಟ್ಟು ಲಟ್ಟಿಸ್ಕೋಬೋದು, ಮಾಡ್ಕೋಬೋದು ಚಪಾತಿನ. ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ. ಪದರಗಳು ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಯಾವುದೇ ಚಪಾತಿ ಆಗಿರ್ಬೋದು, ನಾನು ಹೇಳ್ದಂಗೆ ಹಗಲೆಲ್ಲ ಈ ಥರ ತಿರುಗಿಸಾಕಿ ಬೇಯಿಸಬಾರ್ದು. ಒಂದೇ ಸರಿ ನೀವು ತಿರುಗಿಸಾಕಿ ಎಲ್ಲಿ ಬೆಂದಿರೋದಿಲ್ವೋ ಆ ಪಾರ್ಟನ್ನು ಮಾತ್ರ ಚೆನ್ನಾಗಿ ಬೇಯಿಸ್ಕೊಂಡು ಈ ಥರ ರೆಡಿ ಮಾಡಿಕೊಡ್ರಿ. ಆವಾಗ ಸಾಫ್ಟಾಗಿರುತ್ತೆ. ನೀವು ಎಷ್ಟೊತ್ತು ಇಟ್ಟರು ಕೂಡ ಚಪಾತಿ ಕಡಕ್ಕಾಗಲ್ಲ ನೋಡಿ, ಹಂಗೆ ಇರುತ್ತೆ. ಈಗ ಇದನ್ನು ತೆಗೆದು ನಾನಿಲ್ಲಿ ಪದರ ಬಿಚ್ಚಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಬಂದಿದೆ ಅಂತೇಳಿ. ನಿಧಾನಕ್ಕೆ ಸ್ವಲ್ಪ ಆರಿಂದ ಚಪಾತಿನ ಬಿಚ್ಚಿರಿ, ತಣ್ಣಗಾದ್ಮೇಲೆ ಅದು ಚೆನ್ನಾಗಿ ಬರುತ್ತೆ ನೋಡ್ರಿ. ನೋಡಿ ಎಷ್ಟು ಪೇಪರ್ ಥರ ಎಷ್ಟು ತಿನ್ನಾಗಿ ಬಂದಿದೆ. ಹಿಂದ್ಗಡೆ ನನ್ನ ಕೈ ಕೂಡ ಕಾಣಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಅಷ್ಟು ತೆಳುವಾಗಿ ಬರುತ್ತೆ ನೋಡಿರಿ ಚಪಾತಿಗಳು. ಇದೇ ರೀತಿ ಮಾಡಿಕೊಡ್ರಿ. ಹೇಗೆ ಬಂತು ಅಂತ ತಿಳಿಸಿ. ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ನೋಡಿರಿ, ಇಲ್ಲಿ ಎಲ್ಲ ಚಪಾತಿಗಳು ರೆಡಿಯಾಗಿದೆ. ಇದೇ ರೀತಿ ನೀವು ಕೂಡ ಮಾಡಿಕೊಡ್ರಿ. ಈಸಿ ಅನಿಸುತ್ತೆ ನೋಡಿರಿ. ಹೊಸ್ದಾಗಿ ಕಲಿಯೋರಿದ್ರೂ ಸಹಿತ ಮಾಡಿಕೊಂಡು ತಿನ್ಬೋದು. ಈ ಥರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ನೋಡಿ, ಇಲ್ಲಿ ನಾನು ವೆಜಿಟೇಬಲ್ ಕರಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎಷ್ಟು ತೆಳ್ಳಗೆ ಬಂದಿದೆ ಅಂತೇಳಿ. ನೀವು ಯಾವ ಪಲ್ಯ ಜೊತೆ ಆದರೂ ತಿನ್ಬೋದು. ಮಟನ್ ಕರಿ, ಚಿಕನ್ ಕರಿ ಅಥವಾ ತರಕಾರಿ ಎಲ್ಲದಕ್ಕೂ ಇದನ್ನು ಹಿಂಗೆ ರೋಲ್ ಮಾಡಿ ಸಹಿತ ನೀವು ತಿನ್ಬೋದು ನೋಡಿರಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾದರೆ ನೋಡಿರಿ, ಇದೇ ರೀತಿ ಮಾಡ್ಕೊಂಡು ತಿಂದು ನೋಡಿರಿ. ನಾನು ಹೇಳ್ದಂಗೆ ರೆಸಿಪಿ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ವಿಡಿಯೋನ ಲೈಕ್ಸ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್.